ಈ ರೀತಿಯ ಟೆಂಪಲ್ ಶೇಪ್ ಸಾರಿ ಕುಚ್ಚು ಹೇಗೆ ಹಾಕೋದಂತ ನೋಡೋಣ. ಅದಕ್ಕೆ ನೋಡಿ, ಈ ರೀತಿ ಒಂದು ರೆಡ್ನಲ್ಲಿ ನಾನು ಪ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. ನೀವು ಕೂಡ ಅದೇ ರೀತಿ ಒಂದು ಇನ್ವಿಟೇಷನ್ ಕಾರ್ಡಲ್ಲೂ ಮಾಡೋದ್ರು ನಡೆಯುತ್ತೆ. ಮಾಡಿಕೊಂಡು ಈ ರೀತಿ ಸ್ಯಾರಿ ಫುಲ್ಲು ನಾವು ಆ ಪ್ಯಾಟರ್ನ ಇಟ್ಕೊಂಡು ಮಾರ್ಕ್ ಹಾಕೋಬೇಕು. ಇದರಿಂದ ಪ್ರತಿಯೊಂದು ಡಿಸೈನ್ ಕೂಡ ಸೇಮ್ ಸೈಜಲ್ಲಿ ಬರುತ್ತೆ. ನಾವು ಅಳತೆಯಲ್ಲಿ ಮಾಡೋಕ್ಕೆ ಹೋದರೆ ಹೆಚ್ಚು ಕಡಿಮೆ ಬರುತ್ತೆ. ಸೊ ಹಾಗಾಗಿ ಒಂದೇ ರೀತಿಯ ಟೆಂಪಲ್ ಶೇಪ್ ಬರಬೇಕು ಅಂತಂದರೆ ಈ ರೀತಿ ಪ್ಯಾಟರ್ನ ಯೂಸ್ ಮಾಡಿಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ನಂತರ ನೋಡಿ, ಈ ರೀತಿ ಒಂದು ಸ್ಯಾರಿ ಬಾಕ್ಸ್ ಬರುತ್ತಲ್ವ, ಸೊ ಅದಕ್ಕೆ ನಾನಿವಾಗ ದಾರದ ಎಳೆ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 10 ಎಳೆನ ಮಾಡ್ಕೋತಾ ಇದ್ದೀನಿ. ಸೊ ಸಾಕಾಗುತ್ತೆ ಇದಕ್ಕೆ. ನೀವು ಒಂದು ಅಥವಾ 2 ಕಮ್ಮಿ ಮಾಡಿಕೊಂಡ್ರು ನಡೆಯುತ್ತೆ, ಬಟ್ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಜಾಸ್ತಿ ಆದರೆ ಡಿಸೈನ್ ಅಷ್ಟೊಂದು ನಮಗೆ ಕರೆಕ್ಟ್ ಶೇಪ್ ಕಾಣಿಸೋದಿಲ್ಲ, ತುಂಬ ದಾರ ಆಗಿಬಿಡುತ್ತೆ. ಅದಕ್ಕೋಸ್ಕರ 10 ಅಥವಾ 10ಕ್ಕಿಂತ 1 ಅಥವಾ 2 ಕಡಿಮೆ ಮಾಡಿಕೊಂಡ್ರು ನಡೆಯುತ್ತೆ. ಸೊ ಆ ರೀತಿ ಮಾಡ್ಕೊಂಡ್ರೆ ನಮಗೆ ಟೆಂಪಲ್ ಶೇಪು ಕ್ಲೀನಾಗಿ ಕಾಣಿಸುತ್ತೆ. ಸೊ ಇವಾಗ ನೋಡಿ, ನಾನಿಲ್ಲಿ 10 ಸ್ಟ್ಯಾಂಡ್ಸ್ನ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಇವಾಗ ನಾನು ತೆಗಿತಾ ಇದ್ದೀನಿ. ನೋಡಿ, ಸ್ಟಾರ್ಟಿಂಗು ಒಂದು ಸೂಜಿಗೆ ಹಾಕ್ಕೊಂಡು ಇಲ್ಲಿ ನೋಡಿ ಏನು ಮಾರ್ಕ್ ಹಾಕ್ಕೊಂಡಿರ್ತೀವಲ್ವ, ಸೊ ಫಸ್ಟ್ ಕಡೆಯಿಂದ ಹಾಕ್ಕೊತಾ ಇದ್ದೀನಿ. ಒಂದು ನೋಡಿ, ತುದಿಯಲ್ಲಿ ಈ ರೀತಿ ಮೊದಲು ಒಂದೆಳೆನ ಈ ರೀತಿ ಹಾಕೋಬೇಕು. ನಂತರ ನೋಡಿ, ಈ ರೀತಿ ನಿಮಗೆ ತೋರಿಸ್ಲಿಲ್ಲ ನಾನು ಹಾಕುವಾಗ, ಸೊ ಅದಕ್ಕೆ ಕೆಳಗಡೆ ಮೊದಲು ಒಂದು ಸ್ಟ್ಯಾಂಡ್ಸ್ನ ಹಾಕ್ಕೋಬೇಕು. ನೋಡ್ಕೊಳ್ಳಿ ಯಾವ ರೀತಿ ನಾನು ಹಾಕ್ತಾಯಿದ್ದೀನಿ ವಿಡಿಯೋದಲ್ಲಿ ಅಂತ. ಸೊ ಹಾಗೆ ಆ ಏನು ಬಾಕ್ಸ್ ಹಾಕಿದ್ದು ಪಕ್ಕದಲ್ಲೇ ಶೇಪಲ್ಲಿ ಮತ್ತೊಂದು ಎಳೆನ ಹಾಕ್ಕೊಂಡು ನಾನು ಈ ರೀತಿ ಕೆಳಗಡೆ ನೋಡಿ 2 ಬೆಳಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಲೂಸ್ ಬಿಡಬಾರ್ದು. ಲೂಸ್ ಬಿಟ್ಟರೆ ನಮಗೆ ಇಲ್ಲಿ ಥ್ರೆಡ್ಸ್ ನೀಟಾಗಿ ಬರೋಲ್ಲ. ಈ ರೀತಿ ಹಾಕ್ಕೊಂಡಾಗೆ ನಾವು ಇಲ್ಲಿ ನೋಡಿ ನೀಟಾಗಿ 2 ಬೆಳಲ್ಲಿ ನಾವು ಅದನ್ನು ಥ್ರೆಡ್ಸ್ನ ಹಿಡ್ಕೋಬೇಕಾಗತ್ತೆ. ನೋಡಿ, ಇವಾಗ ನಾನು ಒಂದು ಸೈಡು 3, ಹಾಗೆ ಸೆಂಟ್ರಲ್ಲಿ ಒಂದು 4, ಒಂದು ಸೈಡಲ್ಲಿ ನಾನು 4 ರಾಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸೆಂಟ್ರಲ್ಲಿ ಒಂದು ಎಕ್ಸ್ಟ್ರಾ, ಆ ಕಡೆ 4, ಈ ಕಡೆ 4, ಸೆಂಟ್ರಲ್ಲಿ 1. ಸೊ ಟೋಟಲ್ ನಾನು ಇಲ್ಲಿ 9 ಸ್ಟ್ಯಾಂಡ್ಸ್ ಎಲ್ಲ ಹಾಕೋತಾ ಇದ್ದೀನಿ. ಸೊ ಈ ರೀತಿ ಹಾಕೋದ್ರಿಂದ ಶೇಪ್ ಅನ್ನುವಂಥದ್ದು ಚೆನ್ನಾಗಿ ಬರುತ್ತೆ. ಸೊ ನೀವು ಮಿಡಲಿಂತ್ರನೂ ಕೂಡ ಸ್ಟಾರ್ಟ್ ಮಾಡ್ಬೋದು. ನಾನು ಮಿಡಲಿಂದ ಟ್ರೈ ಮಾಡಿದೆ, ನನಗೆ ಅಷ್ಟೊಂದು ಮಿಡ್ಲಿಂತ್ರ ನೀಟ್ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ನಾನು ಸೈಡಿಂತ್ರನೇ ಸ್ಟಾರ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಕಂಪ್ಲೀಟಾಗಿ ಆಯಿತು. ಈ ರೀತಿ ಆದಮೇಲೆ ನೋಡಿ, ಈ ರೀತಿ ನೀಟಾಗಿ ನಾವು ಶೇಪ್ನ ಬರೋ ಹಾಗೆ ಈ ರೀತಿ ದಾರನ ಹಿಡ್ಕೋಬೇಕು. ದಾರನ ಹಿಡ್ಕೊಂಡು ಗೋಲ್ಡನ್ ಜರಿಗೆ ನಾನು ಸೂಜಿನಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದರಿಂದ ಇವಾಗ ಲಾಕ್ನ ಮಾಡ್ಕೊತಾ ಇದ್ದೀನಿ. ಈ ಡಿಸೈನ್ ಅಂತೂ ಈಗಲಂತೂ ತುಂಬಾ ಟ್ರೆಂಡಿಂಗಲ್ಲಿದೆ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿತ್ತು ಕಂಪ್ಲೀಟ್ ಆದಮೇಲೆ ಡಿಸೈನು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಷ್ಟು ಸೂಪರಾಗಿತ್ತು. ಸೊ ನೀವು ಕೂಡ ಒಂದ್ಸಲನಾದರೂ ಈ ಸ್ಯಾರಿ ಕುಚ್ಚನ್ನ ಟ್ರೈ ಮಾಡಿ. ನೀವು ಬೇಕಾದರೆ ಸೆಂಟ್ರಿಂದನೂ ಕೂಡ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಆದರೆ ನನಗೆ ಸೆಂಟ್ರಿಂದ ಹಾಕಿದೆ ನಾನು, ಬಟ್ ಅಷ್ಟು ನನಗದು ನೀಟ್ ಅನ್ನಿಸ್ಲಿಲ್ಲ. ಕೆಳಗಡೆಯಿಂದನೇ ನೀಟ್ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಕೆಳಗಡೆಯಿಂದನೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಗೋಲ್ಡನ್ ಜರಿಯಿಂದ ಆದಷ್ಟು ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಆದಷ್ಟು ಟೈಟಾಗಿ ಲಾಕ್ ಮಾಡಿಕೊಂಡು ನಾವು ಅದನ್ನು ಲಾಸ್ಟಿಗೆ ಎಂಡ್ ನಾಟ್ ಹಾಕ್ಕೊಂಬಿಟ್ಟು ಕಟ್ ಮಾಡ್ಕೊಬೇಕು. ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸದಾಗಿ ವಿಡಿಯೋ ನೋಡ್ತಿದ್ದೀನಿ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ.
ಇದರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ನನ್ನ ಒಂದು ಚಾನಲಲ್ಲಿ ಟೈಲರಿಂಗ್, ಮೋಟಿವೇಶನಲ್ಲು, ಸ್ಯಾರಿ ಕುಚ್ಚು, ಬ್ಲೌಸ್ ಕಟ್ಟಿಂಗು, ಸ್ಟಿಚಿಂಗು, ಡ್ರೆಸ್ ಕಟ್ಟಿಂಗು, ಸ್ಟಿಚಿಂಗು, ಪ್ರತಿಯೊಂದು ವೀಡಿಯೋಸ್ಗಳು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೋಡಿದ್ರಲ್ವ ಯಾವ ರೀತಿ ಟ್ರೆಂಡಿಂಗಲ್ಲಿರೋ ಟೆಂಪಲ್ ಶೇಪ್ ಸ್ಯಾರಿ ಕುಚ್ಚನ್ನ ಕಟ್ಟೋದು ಅಂತ ಈಸಿಯಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದೇ ರೀತಿ ಎಲ್ಲನೂ ಕಟ್ ಮಾಡ್ಕೋಬೇಕು. ನೋಡಿ ಕೆಳಗಡೆ ಈ ರೀತಿ ನೀಟಾಗಿ ಸ್ಟ್ರೈಟಾಗಿ ಥ್ರೆಡ್ಸ್ನ ಕಟ್ ಮಾಡ್ಕೊಂಬಿಟ್ರೆ ನಮ್ಮದು ಕಂಪ್ಲೀಟಾಗಿ ಸ್ಯಾರಿ ಕುಚ್ಚಿನಂಥದ್ದು ರೆಡಿ ಆಯಿತು, ಟೆಂಪಲ್ ಶೇಪ್ ಅಂಥದ್ದು. ಸೊ ಇದೇ ರೀತಿ ನೋಡಿ ಪ್ರತಿಯೊಂದನ್ನು ನಾವು ಕಟ್ಕೊಳ್ತಾ ಹೋಗಬೇಕು. ನಾನಿಲ್ಲಿ ಸ್ಯಾರಿ ಕಲರ್ 3 ಹಾಗೆ ಅದರದ್ದು ಸೆರಗ್ ಕಲರ್ 3 ಈ ರೀತಿ ಡಬಲ್ ಕಲರ್ ಸ್ಯಾರಿ ಇರೋದ್ರಿಂದ ಅವನು 3 ಹಾಕ್ತಾಯಿದ್ದೀನಿ. ನೀವು ಬೇಕಾಗಿದ್ದರೆ ಎರಡೆರಡು ಹಾಕೋಬೋದು ಅಥವಾ ಒಂದೇ ಕಲರ್ ಹಾಕೋಬೇಕು. ಇಲ್ಲ ಅಂದರೆ ನೀವು ಸ್ವಲ್ಪ ದೂರ ಕಟ್ಕೋಬೋದು. ನಾನಿಲ್ಲಿ ಹತ್ರ ಕಟ್ತಾಯಿದ್ದೀನಿ. ನೀವು 2 ಇಂಚಿಗೆ ಅಥವಾ 3 ಇಂಚಿಗೆ ಈ ರೀತಿ ದೂರನೂ ಕಟ್ಕೋಬೋದು. ಇದರಲ್ಲೇ ತುಂಬ ರೀತಿಯಲ್ಲಿ ನೀವು ಡಿಸೈನ್ನ ಕ್ರಿಯೇಟ್ ಮಾಡ್ಕೋಬೋದು ಇದೇ ಒಂದು ಡಿಸೈನಲ್ಲಿ. ಸೊ ನೋಡಿದ್ರಲ್ವ ಹೇಗಾಯಿತು ಅಂತ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Sinking in, I know this feels right. Catching a breeze, love moving through me like a wildfire.